ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 125 11i ಕೋರ್ಸಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಒಂದಷ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಪ್ರೀವಿಯಸ್ ಸೆಷನಲ್ಲಿ ವಿಡಿಯೋ MCQ ಬಗ್ಗೆ ನಾನು ಮಾಡಿದ್ದೆ. MCQs ಎಲ್ಲ COSಗಳಲ್ಲೂ ಕೂಡ ನೀವು ಯಾವ್ಯಾವ ಥರ ಕ್ವಶನ್ಸ್ ಬರಬಹುದು, ಯಾವ್ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಒಂದಷ್ಟು ಸ್ಯಾಂಪಲ್ ಎಕ್ಸಸೈಸಸ್ಗಳನ್ನ ಮಾಡಿದ್ವಿ. ಐ ಥಿಂಕ್ ಎಲ್ರಿಗೂ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಇನ್ನೂ ನೋಡಿಲ್ಲ, ಯು ಕ್ಯಾನ್ ಗೋ ಬ್ಯಾಕ್ ಟು ದಟ್ ವೀಡಿಯೋಸ್ ಆ್ಯಂಡ್ ಲರ್ನ್ ಮೋರ್ ಆ್ಯಂಡ್ ಮೋರ್ ಸೊ ದಟ್ ಯು ಕ್ಯಾನ್ ಬಿ ರೆಡಿ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ. ಸೊ ಈ ಒಂದು ಸೆಷನ್ನಲ್ಲಿ ನಾನು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಆಫ್ ಕ್ವಶನ್ಸ್ ಏನಿದೆಯೋ ಪಾರ್ಟ್ ಎ ಅಲ್ಲಿ ಸೆಕೆಂಡ್ ಕ್ವಶನ್ನು, ಫಸ್ಟ್ ಕ್ವಶನ್ನು 15 MCQ ಇರುತ್ತೆ, ಸೆಕೆಂಡ್ ಕ್ವಶನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅದ್ರ ಬಗ್ಗೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಮಾಡೋಣ. ರಿಮೆಂಬರ್, ದಿಸ್ ಇಸ್ ಓನ್ಲಿ ಫಾರ್ ಪ್ರಾಕ್ಟೀಸ್, ಸೊ ಇಟ್ ಡಸಂಟ್ ಮೀನ್ ದಟ್ ಸೇಮ್ ಕ್ವಶನ್ಸ್ ಮೇ ಕಮ್ ಫಾರ್ ದ ಎಕ್ಸಾಮ್ ಅಂತ ಅಲ್ಲ. ಸೊ ಪ್ರಾಕ್ಟೀಸ್ಗೋಸ್ಕರ ಈ ವಿಡಿಯೋ ಮಾಡಿರೋದ್ರಿಂದ ಎಲ್ಲರೂ ಇದೇ ಥರ ಇರೋ ಸಾಕಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ ರೆಡಿ ಫಾರ್ ದ ಎಕ್ಸಾಮಿನೇಷನ್ ಅಂತ ಹೇಳ್ತಾ, ಫಸ್ಟು ಎಗೈನ್ CO ವೈಸೇ ಹೋಗ್ತಾ ಬರೋಣ. ನಾನಿಲ್ಲಿ ನಿಮಗೆ ಎಕ್ಸಾಮ್ಗೆ ಯಾವ ಥರ ಬರುತ್ತೆ ಅನ್ನೋದು ಮಾಡಲ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆಲ್ಲ. ಎಲ್ಲ ಸೆಕ್ಷನ್ನಿಂದ ಅಥವಾ ಎಲ್ಲ COಗಳಿಂದ ಕವರ್ ಆಗಿರುತ್ತೆ. ಸೊ CO 1ಅಲ್ಲಿ ಒಂದು ಕ್ವಶನ್ ಬರುತ್ತೆ, CO 2ಅಲ್ಲಿ ಒಂದು ಕ್ವಶನ್ ಬರುತ್ತೆ, CO 3ಅಲ್ಲಿ 2 ಕ್ವಶನ್ ಬರುತ್ತೆ, ಆ್ಯಂಡ್ CO 4ಅಲ್ಲಿ ಒಂದು ಕ್ವಶನ್ ಬರುತ್ತೆ ಆ್ಯಸ್ ಪರ್ ದ ಮಾಡಲ್ ಕ್ವಶನ್ ಪೇಪರ್. ಸೊ ನಾನಿವಾಗ ಪ್ರಾಕ್ಟೀಸ್ ಮಾಡ್ಸೋಕೆ ಕೊಟ್ಟಿರುವಂಥದ್ದು CO ವೈಸ್, ಅಂದರೆ ಎಕ್ಸಾಮ್ನ ಯಾವ ಥರ ನೀವು ಲೈಕ್ ಕ್ವಶನ್ಸ್ ಹೆಂಗೆ ಕಾಣಿಸುತ್ತೆ ನಿಮಗೆ, ಯಾವ ಥರ ಆನ್ಸರ್ಸ್ನ ಚೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಸೆಷನಲ್ಲಿ ಹೇಳ್ತಾ ಬರ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ 1 CO 1 ಆಗಿ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗಿದ್ದರಿಂದ ವೀಕ್ 1ಅಲ್ಲಿ ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಬರೋಣ. ನೀವು ನೋಡ್ಬೋದು ಇಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ನೋಡೋದಾದರೆ ಆನ್ಸರ್ಸ್ಗಳೆಲ್ಲ ಇಲ್ಲೇ ಕೊಟ್ಟಿರ್ತಾರೆ. ಇನ್ ದ ಟಾಪ್ ಬ್ರ್ಯಾಕೆಟಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಅಂತ ಅಂದ್ಬಿಟ್ಟು ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ರಿಮೆಂಬರ್, ಇಫ್ ದೇರ್ ಆರ್ 5 ಕ್ವಶನ್ಸ್ ಯು ವಿಲ್ ಗೆಟ್ 6 ಆಪ್ಷನ್ಸ್. ಸೊ ಅದು ಸ್ಟ್ಯಾಂಡರ್ಡ್ ಆಗಿ ಮಾಡಲ್ ಪೇಪರಲ್ಲಿ ಇರೋದ್ರಿಂದ ಒಂದು ಕ್ವಶನ್ ಎಕ್ಸ್ಟ್ರಾ ಇರುತ್ತೆ. ಅದು ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರನೋ ಅಥವಾ ನೀವು ಚೆನ್ನಾಗಿ ಓದಿದರೆ 5 out of 5 ತೆಗಿಲಿ ಅನ್ನೋಕ್ಕೋಸ್ಕರನೋ ಅದೊಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿರ್ತಾರೆ. ನೀವು ಯಾವುದು ಕ್ವಶನ್ನು ನಾಟ್ ಅಪ್ಲಿಕಬಲ್ ಆಗಿರುತ್ತೆ ಅಂತ ಥಿಂಕ್ ಮಾಡಿ ಚೂಸ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಆಪ್ಷನ್ಸು ನಿಮಗೆ ಅಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ನೀವು ಟ್ರೈ ಮಾಡಿದರೆ, ಓದಿದರೆ, MCQs ಓದಬೇಕಾದ್ರೇ ಎಲ್ಲ ಕಂಟೆಂಟ್ಸ್ನ ಓದಿದರೆ ಈಸಿ ಆಗುತ್ತೆ. ಐ ಹ್ಯಾವ್ ಹಿಯರ್ ಗಿವನ್ 7 ಕ್ವಶನ್ಸ್ ಜಸ್ಟ್ ಫಾರ್ ಪ್ರಾಕ್ಟೀಸ್ ಪರ್ಪಸ್. ಐ ಆಮ್ ರಿಪೀಟೆಡ್ಲಿ ಟೆಲಿಂಗ್, ನೀವು ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೇರೆ ಬೇರೆ ಕ್ವಶನ್ಸ್ನ. ನೋಡಿ, ಒಂದು ಸಿಂಪಲ್ ಕ್ವಶನ್ ತೊಗೊಳ್ತೀನಿ, ಒಂದೊಂದಾಗಿ ಬರೋಣ. ಇಲ್ಲಿ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ದ ಅಮೌಂಟ್ ಆಫ್ ವರ್ಕ್ ಡನ್ ಪರ್ ಸೆಕೆಂಡ್ ಇಸ್ ನೋನ್ ಆಸ್ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ನಿಮಗೆ ಯು ಮೈಟ್ ಸ್ಟಕ್ ವಿತ್ ಫೋರ್ಸ್ ಅಂದರೆ ಡೆಫಿನಿಷನ್ ಗೊತ್ತಿರಬೇಕು. ಫೋರ್ಸ್ ಅಂದರೆ ಸರಿಯಾಗಿ ಗೊತ್ತಿದ್ರೆ ನಿಮಗೆ ಯು ಮೈಟ್ ಗೆಟ್ ಕರೆಕ್ಟ್ ಆಪ್ಷನ್ ಫಾರ್. ಸೊ ಇಫ್ ಯು ನೋ ದ ಮೀನಿಂಗ್ ಆಫ್ ಫೋರ್ಸ್, ನಿಮಗೆ ಕರೆಕ್ಟ್ ಈ ಡೆಫಿನಿಷನ್ ಯಾವುದ್ರದ್ದು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸಿಮಿಲರ್ಲಿ ಪ್ರೆಷರ್ದು ಡೆಫಿನಿಷನ್ ಗೊತ್ತಿದ್ರೆ ಕರೆಕ್ಟಾಗಿ ನಿಮ್ಗೆ ಇದು ಪ್ರೆಷರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಪವರ್ದು ಡೆಫಿನಿಷನ್ ಗೊತ್ತಿದ್ರೆ ಈ ಕ್ವಶನ್ಗೆ ಅದೇ ಆನ್ಸರಾ ಅಂತ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಎಲ್ಲ ಕ್ವಶನ್ನಲ್ಲೂ ಕೂಡ ಡೆಫಿನಿಷನ್ಸ್ ಟರ್ಮ್ಸ್ ಇರೋದ್ರಿಂದ ನೀವು ಎಕ್ಸಾಮಲ್ಲೂ ಅಷ್ಟೇ ಫಸ್ಟ್ ಕ್ವಶನ್ನು ರಿಲೇಟೆಡ್ ಟು ಫಸ್ಟ್ CO ಆಗಿರೋದ್ರಿಂದ ನೀವು ಎಲ್ಲ ಡೆಫಿನಿಷನ್ಸ್ನೂ ಒಂದ್ಸಲ ಓದ್ಕೊಳ್ಳೋದು. ಅವಾಗ ನಿಮ್ಗೆ ಏನಾಗುತ್ತೆ, ಯಾವುದೇ ಥರ ಡೌಟ್ ಬರಲ್ಲ ಆ್ಯಂಡ್ ಯು ಕ್ಯಾನ್ ಆನ್ಸರ್ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, 1 or 2 ಸೆಕೆಂಡ್ಸಲ್ಲಿ ನೀವು ಗೆಸ್ ಮಾಡ್ಬೋದು. ಸೊ ಇಲ್ಲಿ ಕ್ವಶನ್ ಕೊಟ್ಟಿರೋದೇನು, ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂದರೆ, ಸೊ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ವರ್ಕ್ ಡನ್ ಬೈ ಟೈಮ್ ಟೇಕನ್ಗೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಕರಿತೀವಿ, ಅಥವಾ ಅಮೌಂಟ್ ಆಫ್ ವರ್ಕ್ ಡನ್ ಪರ್ ಸೆಕೆಂಡ್, ಅಗೇನ್ ವರ್ಕ್ ಡನ್ ಬೈ ಟೈಮ್ ಅಂತ. ಸೊ ವರ್ಕ್ ಡನ್ ಬೈ ಟೈಮ್ ಅಂದರೆ ಏನು, ಡೆಫಿನಿಷನು ನ್ಯೂಟನ್ ಪರ್ ಸೆಕೆಂಡ್. ಸೊ ಜೌಲ್ ಪರ್ ಸೆಕೆಂಡ್. ಜೌಲ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಟ್ ಅಂತ ಕರಿತೀವಿ. ವ್ಯಾಟ್ ಈಸ್ ಅ ಯೂನಿಟ್ ಆಫ್ ಪವರ್. ಸೊ ದಟ್ ಈಸ್ ಹೌ ಯು ಗೆಸ್ ದ ಕರೆಕ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಸೊ ಜೌಲ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ವ್ಯಾಟ್ ಈಸ್ ದ SI ಯೂನಿಟ್ ಆಫ್ ಪವರ್ ಆ್ಯಂಡ್ ದ ಪವರ್ ಡೆಫಿನಿಷನ್ ಈಸ್ ವರ್ಕ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಫಾರ್ ದ ಕರೆಕ್ಟ್ ಆಪ್ಷನ್ is here is power. The power is the correct option for this. Next question, the force acting per unit area. ಅಗೈನ್ ಕೊಟ್ಟ ತಕ್ಷಣ ನೀವು ಬರ್ಕೋಬೇಕು, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳ್ತಾ ಇದ್ದಾರೆ. ಫೋರ್ಸ್ ಬೈ ಏರಿಯಾ ಅಂದರೆ 2 ಡೆಫಿನಿಷನ್ ಇದೆ. ದ ರೇಷಿಯೋ ಆಫ್ ಫೋರ್ಸ್ ಟು ದ ಯೂನಿಟ್ ಏರಿಯಾ ಇಸ್ ನೋನ್ ಆಸ್ ಸ್ಟ್ರೆಸ್ ಆರ್ ಪ್ರೆಷರ್ ಅಂತ ಹೇಳಿದ್ವಿ. ಸೊ ಸ್ಟ್ರೆಸ್ಗೂ ಕೂಡ ಅದೇ ಫಾರ್ಮುಲಾ, ಪ್ರೆಷರ್ಗೂ ಕೂಡ ಅದೇ ಫಾರ್ಮುಲಾ. ಹಾಗಾಗಿ ಇಲ್ಲಿ ಸ್ಟ್ರೆಸ್ ಅಥವಾ ಪ್ರೆಷರ್ ಅನ್ನೋ ಆಪ್ಷನ್ ಕೊಟ್ಟಿದ್ರೆ ಯು ಕ್ಯಾನ್ ಚೂಸ್ ಡೈರೆಕ್ಟ್ಲಿ ದ ಆಪ್ಷನ್. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಿಸ್ ಇಸ್ ಆಲ್ಸೋ ಡಿರೈವ್ಡ್ ಯೂನಿಟ್. ಸೊ ಡಿರೈವ್ಡ್ ಯೂನಿಟಲ್ಲಿ ನೀವು ಪಾಠ ಕೇಳಿದರೆ ಅದು ಬೇಸಿಕ್ ಯೂನಿಟ್ಸಿಂದ ಬಂದಿರುವಂಥ ಯೂನಿಟು ಡಿರೈವ್ಡ್ ಯೂನಿಟ್ಸ್. ಅಂದರೆ ಡಿರೈವ್ಡ್ ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ ವೆಲಾಸಿಟಿ ಡಿವೈಡೆಡ್ ಬೈ
ಟೈಮ್ ಟೇಕನ್ಗೆ ಏನಂತ ಕರೀತಾರೆ? ಸೊ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ಗೆ ವೆಲಾಸಿಟಿ ಅಂತ ಕರೀತಾರೆ, ವೆಲಾಸಿಟಿ ಬೈ ಟೈಮ್ ಟೇಕನ್ಗೆ ಆಕ್ಸಿಲರೇಷನ್ ಅಂತ ಕರೀತಾರೆ. ಸೊ ದಟ್ ಈಸ್ ಲೈಕ್ ಬೇಸಿಕ್ ಡಿರೈವ್ಡ್ ಯೂನಿಟ್ ಅಂತಲೇ ಹೇಳ್ಬೋದು. ಸೊ ಆಕ್ಸಿಲರೇಷನ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಅದೇ ಏನಾದರೂ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕ್ವಶನ್ ಕೊಟ್ಟಿದ್ರೆ ಯು ವುಡ್ ಹವ್ ಚೂಸ್ ವೆಲಾಸಿಟಿ ಆಸ್ ಎ ಆಪ್ಷನ್. ಸೊ ಇಲ್ಲಿ ಆಪ್ಷನ್ ಇರೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ, ನೀವೇನು ಬರೆಯೋ ಲೈಕ್ ಸ್ಪೆಲ್ಲಿಂಗ್ಸ್ ಎಲ್ಲ ಮಿಸ್ಟೇಕ್ಸ್ ಆಗುತ್ತೆ ಅನ್ನೋ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆಕ್ಸಿಲರೇಷನ್ ಡೈರೆಕ್ಟ್ ಆಗಿರೋದ್ರಿಂದ ಯು ಕ್ಯಾನ್ ರೈಟ್ ದ ಆಕ್ಸಿಲರೇಷನ್. ದ ಬೇಸಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಯೂನಿಟ್ಸ್ ಯೂಸ್ ಟು ಮೆಜರ್ ಫಿಸಿಕಲ್ ಕ್ವಾಂಟಿಟೀಸ್. ಬೇಸಿಕ್ ಯೂನಿಟ್ ಅಥವಾ ಇಂಡಿಪೆಂಡೆಂಟ್ ಯೂನಿಟ್ಗೆ ಯಾವ ಥರ ಕರೀತಾರೆ, ಏನು ಹೆಸರಲ್ಲಿ ಕರೀತಾರೆ? ಈಸ್ ಇಟ್ ಎ ಫಂಡಮೆಂಟಲ್ ಯೂನಿಟ್ ಆರ್ ಇಟ್ ಇಸ್ ಎ ಡಿರೈವ್ಡ್ ಯೂನಿಟ್? ಎರಡೇ ಆಪ್ಷನ್ ಇರೋದು. ಸೊ ಇಲ್ಲಿ ಡಿರೈವ್ಡ್ ಫಂಡಮೆಂಟಲ್ ಅಂತ ಕೊಟ್ಟಿದ್ರೆ ನಿಮ್ಗೆ ಡೌಟ್ ಬಂದಿರ್ಬೋದಿತ್ತು. ಆದರೆ ಬೇಸಿಕ್ ಅಂತ ಏನಾದರೂ ಬಂದರೆ ಕ್ವಶನ್ನಲ್ಲಿ, ಅಥವಾ ಇಂಡಿಪೆಂಡೆಂಟ್ ಯೂನಿಟ್ಸ್ ಅಂತ ಏನಾದರೂ ಬಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಚೂಸ್ ಫಂಡಮೆಂಟಲ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಸಮ್ ಟ್ವಿಸ್ಟ್ ಕ್ವಶನ್ ಇದು. ಎನರ್ಜಿ ಆ್ಯಂಡ್ ವರ್ಕ್ ಹ್ಯಾವ್ ದ ಸೇಮ್ SI ಯೂನಿಟ್, ಬೋತ್ ಇನ್ವಾಲ್ವ್ ಡ್ಯಾಶ್ ಅಪ್ಲೈಡ್ ಓವರ್ ಎ ಡಿಸ್ಟೆನ್ಸ್. ಸೊ ಯು ಶುಡ್ ರೀಕಾಲ್ ದ ಫಾರ್ಮುಲಾ. ಅಷ್ಟು ಫಾರ್ಮುಲಾ ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಎನರ್ಜಿ ಮತ್ತು ವರ್ಕ್ ಡೌನ್ಗೆ ಸೇಮ್ SI ಯೂನಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು SI ಯೂನಿಟ್ಟು? ಜೌಲ್ ಇಸ್ SI ಯೂನಿಟ್ ಆಫ್ ವರ್ಕ್ ಡನ್ ಆ್ಯಂಡ್ ಎನರ್ಜಿ. ಎರಡಕ್ಕೂ ಸೇಮ್ SI ಯೂನಿಟ್. ಯಾಕೆ ಅದರೊಳಗಡೆ ಏನಿದೆ ಜೌಲ್ ಬರೋದಕ್ಕೆ ಅಂತ ಕ್ವಶನ್ನು. ಸೊ ಗೋ ಬ್ಯಾಕ್ ಟು ಯುವರ್ ಫಂಡಮೆಂಟಲ್. ಅಗೇನ್ ಬೇಸಿಕ್ಸೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವರ್ಕ್ ಡನ್ನ ನೀವು ಡಿಫೈನ್ ಮಾಡಬೇಕಾದ್ರೆ ವರ್ಕ್ ಡನ್ನ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಟೆನ್ಸ್. ಸೊ ದಟ್ ಈಸ್ ದ ಕೀ ವರ್ಡ್ ಯು ಶುಡ್ ರಿಮೆಂಬರ್. ಸೊ ಇಲ್ಲಿ ನೋಡಿ, ಫೋರ್ಸ್ ಅಪ್ಲೈಡ್ ಓವರ್ ಎ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಇದೆ, ಯು ನೀಡ್ ಟು ಹ್ಯಾವ್ ಎ ಫೋರ್ಸ್. ಸಿಮಿಲರ್ಲಿ ಎನರ್ಜಿನ ಡಿಫೈನ್ ಮಾಡಬೇಕಾದ್ರೂ ಕೂಡ ಯು ನೀಡ್ ಟು ಹ್ಯಾವ್ ಎ ಫೋರ್ಸ್. ಸೊ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡಿದ್ರೆ ನ್ಯೂಟನ್ ಮೀಟರ್ ಬರುತ್ತೆ. 1 ನ್ಯೂಟನ್ ಮೀಟರ್ಗೆ ನಾವು 1 ಜೌಲ್ ಅಂತ ಕರಿತೀವಿ. ಹಂಗಾಗಿ ಇಲ್ಲಿ ಏನು ಕೀವರ್ಡ್ನ ಜ್ಞಾಪಕ ಇಟ್ಕೋಬೇಕು? ಫೋರ್ಸ್ ಅನ್ನೋ ಕೀವರ್ಡ್ನ ಜ್ಞಾಪಕ ಇಟ್ಕೋಬೇಕು. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ಸ್. ನೆಕ್ಸ್ಟ್ ಸಿಂಪಲ್ ಕ್ವಶನ್, ಆ್ಯಂಡ್ ಇಟ್ ಈಸ್ ಆಲ್ಸೋ ಡಿರೈವ್ಡ್ ಯೂನಿಟ್ ಕ್ವಶನ್. ಅಮೌಂಟ್ ಆಫ್ ಸ್ಪೇಸ್ ಆಕ್ಯುಪೈಡ್ ಬೈ ಎನ್ ಆಬ್ಜೆಕ್ಟ್. ಯಾವುದೋ ಒಂದು ಆಬ್ಜೆಕ್ಟು ಎಷ್ಟು ಜಾಗನ ಆಕ್ರಮಿಸ್ಕೊತಾ ಇದೆ ಅಂದರೆ ಅದೇನು ಲೈಕ್ ಇಟ್ಸ್ ಜಸ್ಟ್ ಲೈಕ್ ಎ ವಾಲ್ಯೂಮ್. ಅಂದರೆ ಯಾವುದೋ ಒಂದು ಲೆಂತ್ ಮತ್ತು ವಿಡ್ತ್ ಅಥವಾ ಥಿಕ್ನೆಸ್ ಇರುವಂಥ ಒಂದು ಆಬ್ಜೆಕ್ಟು ಯಾವುದೋ ಒಂದು ಜಾಗದಲ್ಲಿ ಅದು ಎಷ್ಟು ಕ್ವಾಂಟಿಟಿ ಕವರ್ ಆಗಿದೆ ಅನ್ನೋ ಕ್ವಶನ್ ಇದು. ಸೊ ಒಂದು ಸ್ಪೇಸಲ್ಲಿ ಒಂದು ಆಬ್ಜೆಕ್ಟು ಕವರ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸೊ ಏರಿಯಾ ಅಂದರೆ ವಿಸ್ತೀರ್ಣ, ವಾಲ್ಯೂಮ್ ಅಂದರೆ ಗಾತ್ರ ಅಥವಾ ಏನು ಪ್ರಮಾಣ ಅಂತ ಕರಿತೀವಿ. ಸ್ಪೇಸ್ ಆಕ್ಯುಪೈಡ್ ಬೈ ಎನ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಚೂಸ್, ಆ್ಯಂಡ್ ದೆರ್ ಆರ್ ಓನ್ಲಿ 2 ಆಪ್ಷನ್ 3 ಆಪ್ಷನ್ ರಿಮೈನಿಂಗ್. ಎನರ್ಜಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ನಿಮಗೆ ವಾಲ್ಯೂಮ್ ಅಥವಾ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ದಟ್ ಇಸ್ ಎ SI ಯೂನಿಟ್ ಆಫ್ ಸಮಥಿಂಗ್. ಹಾಗಾಗಿ ವಾಲ್ಯೂಮ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ದ ಯೂನಿಟ್ ಆಫ್ ಡೆನ್ಸಿಟಿ ಇನ್ CGS ಸಿಸ್ಟಮ್ ಇಸ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ಗ್ರಾಮ್ ಅಂತ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಈಸಿಲಿ ಸೇ CGS ಅಲ್ಲಿರೋ G ಗ್ರಾಮ್ಗೆ ಅಪ್ಲಿಕೇಬಲ್ ಆಗುತ್ತೆ, C ಅಂತ ಹೇಳಿದ್ರೆ ಸೆಂಟಿಮೀಟರ್. ಹಾಗಾಗಿ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬು ಇಸ್ ದ SI ಯೂನಿಟ್ ಆಫ್ ಡೆನ್ಸಿಟಿ. ಆ್ಯಂಡ್ ದ ಸೇಮ್ ಕ್ವಶನ್ MKS ಯೂನಿಟ್ ಕೇಳಿದರೆ ಇಟ್ ಈಸ್ kg per meter cube. ಆ್ಯಂಡ್ ಆಲ್ಸೋ ಇನ್ SI ಯೂನಿಟ್ ಆಲ್ಸೋ ಇಟ್ ಈಸ್ kg per meter cube. ಸೊ ದಿಸ್ ಇಸ್ ಹೌ ಯು ಶುಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಆ್ಯಂಡ್ ಇಲ್ಲಿ ನಿಮಗೆ ಯಾವ ಆಪ್ಷನ್ ರಾಂಗ್ ಆಯಿತು, ನೀವು ಎಲ್ಲಿ ರಾಂಗ್ ಮಾಡ್ಬೋದಿತ್ತು ಅಂದರೆ ಎನರ್ಜಿ ಅಂತ ಇದೆ. ಸೊ ಯು ಮೈಟ್ ಹವ್ ಚೂಸ್ ಎನರ್ಜಿ ಇನ್ಸ್ಟೆಡ್ ಆಫ್ ಪವರ್. ಇಲ್ಲಿ ನೀವು ಸರಿಯಾಗಿ ಓದಿಲ್ಲ ಅಂತ ಹೇಳಿದ್ರೆ. ಅದೇ ಥರ ಫೋರ್ಸ್ ಬದಲು ಎನರ್ಜಿ ಚೂಸ್ ಮಾಡ್ಬೋದಿತ್ತೇನೋ ನೀವೇನಾದರೂ ಸರಿಯಾಗಿ ಓದಿಲ್ಲ ಅಂತ ಹೇಳಿದ್ರೆ. ಸೊ ಈ ಎರಡು ಕಡೆ ನಿಮಗೆ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ಸೊ ಚೂಸ್ ಯುವರ್ ಆನ್ಸರ್ಸ್ ವೈಸ್ಲಿ. ಕರೆಕ್ಟಾಗಿ ಚೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಮಿಸ್ಟೇಕ್ಸ್ ಆಗೋದು ತಪ್ಪುತ್ತೆ. ಸೊ ದಿಸ್ ಇಸ್ ಹೌ ಯು ಶುಡ್ ರೆಡಿ ಫಾರ್ ಯುವರ್ ಎಕ್ಸಾಮಿನೇಷನ್ ಇನ್ CO1. CO1 ಅಂತ ಹೇಳಿದ್ರೆ ಬೇಸಿಕ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸು. ಅದರಲ್ಲಿ ನೀವು ಈ ಥರ ಕ್ವಶನ್ಸ್ಗೆ ಪ್ರಿಪೇರ್ ಆದರೆ 1 ಮಾರ್ಕ್ಸು ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸೊ ಲೆಟ್ ಅಸ್ ಗೋ ಟು ದ ಸೆಕೆಂಡ್ CO. ಸೆಕೆಂಡ್ COದಲ್ಲಿ ನಿಮಗೆ ವೀಕ್ 2, 3, 4, 5 ಕವರ್ ಆಗುತ್ತೆ. ಅಲ್ಲಿ ನೀವು ನೋಡಿರೋ ಹಾಗೆ ಫೆರಸ್ಸು, ನಾನ್ ಫೆರಸ್ಸು, ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಎಲ್ಲ ಒಂದೊಂದು ವಾರ ಇರುವಂಥ ಒಂದು ಹೆಡ್ಡಿಂಗ್ಸು. ಸೊ ಈ 4 ಮೇಲೆ ಒಂದು 14 ಕ್ವಶನಷ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ ಇವಾಗ ನಿಮಗೆ. ನೀವು 14 ಅಲ್ಲ 40 ಕ್ವಶನ್ ಓದಿದ್ರೂ ಸಾಕಾಗಲ್ಲ, ಅಷ್ಟು ಕಂಟೆಂಟ್ ಇದೆ. ಹಾಗಾಗಿ ಒಂದು ಜಸ್ಟ್ ಪ್ರಾಕ್ಟೀಸ್ ಅಂತ ತಗೊಳ್ಳಿ ಇದನ್ನು. ಆಮೇಲೆ ನೀವು ಅಲ್ಲಿ ಸಿಮಿಲರ್ ಕ್ವಶನ್ಸ್ಗಳನ್ನ ಪ್ರಿಪೇರ್ ಆಗ್ಬೋದು. ಸಿಮಿಲರ್ ಕ್ವಶನ್ಸ್ ಏನು ಬರುತ್ತೆ ಅಂತಲೂ ಡಿಸ್ಕಷನ್ ಮಾಡೋಣ. ಸೊ ಯು ಕ್ಯಾನ್ ಸಿ ಹಿಯರ್ ದೇರ್ ಆರ್ ಸಮ್ ಆಪ್ಷನ್ಸ್ ಆ್ಯಂಡ್ ವಿ ಹ್ಯಾವ್ ಸಮ್ ಕ್ವಶನ್ಸ್. ಅಗೇನ್ 7 ಕ್ವಶನ್ಸ್ ಇದೆ. ಯಾವುದು ಕರೆಕ್ಟು, ಯಾವುದು ನಿಮಗೆ ಡೌಟ್ ಬರಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ.
ನೋಡಿ, ಅಲಾಯ್ ಸ್ಟೀಲ್ಸ್ ಆರ್ ಫಾರ್ಮ್ಡ್ ಬೈ ಆಡಿಂಗ್ ಎಲಿಮೆಂಟ್ಸ್ ಲೈಕ್ ಕ್ರೋಮಿಯಂ, ನಿಕ್ಕಲ್, ಮಾಲಿಬ್ಡಿನಮ್ ಆ್ಯಂಡ್ ಟಂಗ್ಸ್ಟನ್. ಸೊ ಈ ಅಲಾಯಿಂಗ್ ಎಲಿಮೆಂಟ್ಸ್ನ ಏನಕ್ಕೆ ಹಾಕ್ತಾರೆ ಸ್ಟೀಲ್ ಒಳಗಡೆ, ಏನಕ್ಕೆ ಮಿಕ್ಸ್ ಮಾಡ್ತಾರೆ, ಅವಾಗ ಅಲಾಯ್ ಆಗುತ್ತೆ. ಸೊ ಏನಕ್ಕೆ ಮಾಡ್ತಾರೆ? ಟು ಇಂಪ್ರೂವ್ ಡ್ಯಾಶ್. ನಿಮ್ಗೇನು ಬರ್ಬೋದು ಇಲ್ಲಿ ಆಪ್ಷನ್ನು, 2 ಆಪ್ಷನ್ನು. ಟು ಇಂಪ್ರೂವ್ ಗ್ರೇ ಬರೋಕ್ಕೆ ಸಾಧ್ಯ ಇಲ್ಲ, ಐರನ್ ಇಲ್ಲ, ಕಾಪರ್ ಇಲ್ಲ, ಸ್ಪೆಸಿಫಿಕ್ ಹೀಟ್ ಅಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಕಾರ್ಬನ್ ಬರೋಕ್ಕೆ ಸಾಧ್ಯ ಇಲ್ಲ, ವೈಟ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಯು ಮೈಟ್ ಚೂಸ್ ಸ್ಪೆಸಿಫಿಕ್ ಹೀಟ್, ಡಕ್ಟಿಲಿಟಿ, ಪ್ರಾಪರ್ಟೀಸ್. ಸಿ, ಅಲಾಯ್ಸ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಹೇಳಿರ್ತಾರೆ, ಅಲಾಯ್ಸ್ ಮಾಡೋ ಉದ್ದೇಶನೇ ಗುಣಲಕ್ಷಣಗಳನ್ನ ಇಂಪ್ರೂವ್ ಮಾಡೋದಕ್ಕೆ, ಸ್ಟೀಲಲ್ಲಿರೋ ಗುಣಲಕ್ಷಣಗಳನ್ನ ಇಂಪ್ರೂವ್ ಮಾಡೋದಕ್ಕೆ. ಸೊ ಹಾಗಾಗಿ ನೀವು ಅಲಾಯಿಂಗ್ ಮಾಡೋದೇ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡಬೇಕಾಗಿರೋದ್ರಿಂದ, ಹಂಗಾಗಿ ಅಲಾಯಿಂಗ್ಗೆ ಇಂಪ್ರೂವ್ ಡಕ್ಟಿಲಿಟಿ ಅನ್ನೋದು ಆಗುತ್ತೆ, ಬಟ್ ನಾಟ್ ಓನ್ಲಿ ಡಕ್ಟಿಲಿಟಿ ಆರ್ ನಾಟ್ ಓನ್ಲಿ ಸ್ಪೆಸಿಫಿಕ್ ಹೀಟ್. ಸೊ ಯು ಶುಡ್ ಚೂಸ್ ಕರೆಕ್ಟ್ಲಿ ದ ಕರೆಕ್ಟ್ ಆಪ್ಷನ್ ಆಸ್ ಪ್ರಾಪರ್ಟೀಸ್. ಕ್ಯಾಸ್ಟ್ ಐರನ್ ಇಸ್ ಅನ್ ಅಲಾಯ್ ಆಫ್, ದಿಸ್ ಇಸ್ ವೆರಿ ಬೇಸಿಕ್ ಕ್ವಶನ್. ನೀವು ಕ್ಯಾಸ್ಟ್ ಐರನ್ ಚಾಪ್ಟರ್ ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಐರನ್ ಮತ್ತು ಕಾರ್ಬನನ್ನು ಮಿಕ್ಸ್ ಮಾಡಿದ್ರೆ ನಿಮಗೆ ಬರುವಂಥದ್ದು ಕ್ಯಾಸ್ಟ್ ಐರನ್. ಸೊ ಹಂಗಾಗಿ ದ ಡೈರೆಕ್ಟ್ ಆಪ್ಷನ್ ಫಾರ್ ದಿಸ್ ಇಸ್ ಕಾರ್ಬನ್, ಐರನ್ ಅಂಡ್ ಕಾರ್ಬನ್. ನೆಕ್ಸ್ಟ್, machine tool beds and flywheels are made of dash cast iron. So we have 4 cast irons. The basic first cast iron is grey cast iron, white cast iron, malleable cast iron, ductile cast iron ಅಂತ 4 ಟೈಪ್ ಇದೆ. ಮೆಷಿನ್ ಟೂಲ್ ಬೆಡ್ಸು ತುಂಬ ಹೆವಿ ಸ್ಟ್ರಕ್ಚರ್ ಆಗಿರೋದ್ರಿಂದ, ಫ್ಲೈವೀಲ್ ಹೆವಿ ಸ್ಟ್ರಕ್ಚರ್ ಆಗಿರೋದ್ರಿಂದ ನಾವು ಇದನ್ನು ಗ್ರೇ ಕ್ಯಾಸ್ಟ್ ಐರನ್ನಿಂದ ಮಾಡ್ತೀವಿ. ಇದಕ್ಕೆ ನೀವು ಓದಿರಬೇಕಾಗುತ್ತೆ ಯಾವ್ಯಾವ ಅಪ್ಲಿಕೇಶನಲ್ಲಿ ಯಾವ್ಯಾವ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ, ಯಾವ್ಯಾವ ಟೈಪ್ ಆಫ್ ಕ್ಯಾಸ್ಟರ್ನ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್. ಆ್ಯಂಡ್ ಫಾರ್ ದಿಸ್ ಇಟ್ ಈಸ್ ಗ್ರೇ ಕ್ಯಾಸ್ಟ್ ಐರನ್. Non-ferrous metals are those which do not contain dash as a major element. So as the name indicates, ferrous metals ಅಲ್ಲಿ ಮೇಜರ್ ಎಲಿಮೆಂಟ್ ಯಾವುದು? 96 to 98% ಐರನ್ನೇ ಇರುತ್ತೆ ಬರೀ ಫೆರಸ್ ಮೆಟಲಲ್ಲಿ. ಸೊ ಯಾವ ಒಂದು ಮೆಟಲ್ಸಲ್ಲಿ ಐರನ್ ಇರೋದಿಲ್ವೋ ಅದಕ್ಕೆ ನಾನ್ ಫೆರಸ್ ಮೆಟಲ್ಸ್ ಅಂತ ಕರಿತೀವಿ. ಹಂಗಾಗಿ ಡೈರೆಕ್ಟ್ ಆಪ್ಷನ್ನು ಐರನ್ ಅನ್ನೋದು. ಯು ಕ್ಯಾನ್ ಈಸಿಲಿ ಗೆಸ್ ದಿಸ್ ಆಪ್ಷನ್, ಐರನ್. ಸೊ ಮಾನಲ್ ಮೆಟಲ್ ಇಸ್ ಅನ್ ಅಲಾಯ್ ಆಫ್ ನಿಕ್ಕಲ್ ಅಂಡ್ ಡ್ಯಾಶ್. ಸೊ ನಿಕ್ಕಲ್ ಜೊತೆಗೆ ಕಾಪರ್ ಸೇರಿಸಿದ್ರೆ ಮಾತ್ರ ನಿಮಗೆ ಮಾನಲ್ ಮೆಟಲ್ ಆಗೋದು, ಬೇರೆ ಆಪ್ಷನ್ಸ್ ಯಾವುದೂ ಇಲ್ಲಿ ಸೂಟಬಲ್ ಆಗೋದಿಲ್ಲ. ಹಂಗಾಗಿ ಮಾನಲ್ ಮೆಟಲ್ ಇಸ್ ಅನ್ ಅಲಾಯ್ ಆಫ್ ನಿಕ್ಕಲ್ ಅಂಡ್ ಕಾಪರ್. The ability of a material to be drawn into wires. So these two are the questions comes from week number 4, that is material properties. ಯಾವ ಒಂದು ಪ್ರಾಪರ್ಟಿಲಿ ಮೆಟೀರಿಯಲ್ನ ವೈರಾಗಿ ಕನ್ವರ್ಟ್ ಮಾಡ್ಬೋದು. ಸೊ ನಿಮಗೆಲ್ಲ ಹೇಳಿರ್ತಾರೆ ಡಕ್ಟಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಸೊ ಫಾರ್ ದಿಸ್ ಇಟ್ ಇಸ್ ಡಕ್ಟಿಲಿಟಿ. The amount of heat required to raise the temperature of unit mass of a substance by 1 degree. So this is also direct answer for one of the material property, that is thermal property, and that is specific heat. ಇಲ್ಲಿ ನೀವು ಗ್ರೇ ಕ್ಯಾಸ್ಟ್ ಐರನ್ ಬದಲು ವೈಟ್ ಕ್ಯಾಸ್ಟ್ ಐರನ್ ಅಂತ ಏನಾದರೂ ಹಾಕಿದ್ರೆ ಇದು ರಾಂಗ್ ಆಗುತ್ತೆ, ಅಥವಾ ಐರನ್ ಬದಲು ವೈಟ್ ಅಂತ ಹಾಕಿದ್ರೆ ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಒಂದು ಎಕ್ಸ್ಟ್ರಾ ಆಪ್ಷನನ್ನು ಗೆಸ್ ಮಾಡೋದಕ್ಕೆ ತಪ್ಪು ಮಾಡಲಿ ಅಂತಲೇ ಕೊಟ್ಟಿರ್ತಾರೋ, ಅಥವಾ ನೀವು ಅದನ್ನು ಕರೆಕ್ಟಾಗಿ ಓದ್ಕೊಂಡಿದ್ರೆ ಮಾತ್ರ ಸರಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಇನ್ ದ ಸೇಮ್ COs. ಮೆಟೀರಿಯಲ್ಸ್ ವಿತ್ ಲೋ ಥರ್ಮಲ್ ಕಂಡಕ್ಟಿವಿಟೀಸ್. ಯಾವ ವಸ್ತುಗಳಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಕಡಿಮೆ ಇರ್ತಾವೋ ಅದಕ್ಕೆ ವಿ ಕಾಲ್ ಇಟ್ ಆಸ್ ಇನ್ಸುಲೇಟರ್ಸ್. ದೇರ್ ಆರ್ ನೋ ಆಪ್ಷನ್ಸ್ ಆರ್ ಗುಡ್ ಫಾರ್ ದಿಸ್. ಸೊ ಇನ್ಸುಲೇಟರ್ಸ್ ಅಂತ ತಗೋಬೋದು. ವಿಂಡ್ ಟರ್ಬೈನ್ ಬ್ಲೇಡ್ಸ್ ಆ್ಯಂಡ್ ಬೈಸಿಕಲ್ ಫ್ರೇಮ್ಸ್ ಆರ್ ದ ವೆರಿ ಕ್ರಿಟಿಕಲ್ ಪಾರ್ಟ್ಸ್. ಆ್ಯಂಡ್ ಯಾವುದರಿಂದ ಮಾಡಿರ್ತಾರೆ ನಿಮಗೆಲ್ಲ ಗೊತ್ತೇ ಇದೆ. PVC ಆಗೋದಿಲ್ಲ, ಪಾಲಿಮರ್ಸ್ ಆಗೋದಿಲ್ಲ, ABS ಆಗೋದಿಲ್ಲ, ಕಾರ್ಬೈಡ್ಸ್ ಆಗೋದಿಲ್ಲ. ಸೊ ಕಾಂಪೋಸಿಟ್ಸ್ ಲೈಟ್ ವೆಯ್ಟ್ ಮೆಟೀರಿಯಲ್ ಆಗಿರೋದ್ರಿಂದ, ಸೊ ವಿ ಕ್ಯಾನ್ ಸೇ ಕಾಂಪೋಸಿಟ್ಸ್ ಆರ್ ದ ಬೆಸ್ಟ್ ಸೂಟಬಲ್ ಮೆಟೀರಿಯಲ್ಸ್ ಫಾರ್ ವಿಂಡ್ ಟರ್ಬೈನ್ ಬ್ಲೇಡ್ಸ್ ಆ್ಯಂಡ್ ಬೈಸಿಕಲ್ ಫ್ರೇಮ್ಸ್. ಸಿಮಿಲರ್ಲಿ ಸ್ಪಾರ್ಕ್ ಪ್ಲಗ್ಗು, ವಾಶ್ ಬೇಸಿನ್ ಮತ್ತು ಆರ್ಟಿಫಿಷಿಯಲ್ ಟೀತನ್ನು ನಾವು ಕಾರ್ಬೈಡ್ಸ್ ಅನ್ನೋ ಮೆಟೀರಿಯಲ್ಸಿಂದ ಯೂಸ್ ಮಾಡ್ತೀವಿ. ಹಾಗಾಗಿ ಯು ಕ್ಯಾನ್ ಈಸಿಲಿ ಗೆಸ್ ದಾಟ್ ಆಲ್ಸೋ. ಪೈಪು ಮತ್ತು ಕೇಬಲಲ್ಲಿ ಯೂಸ್ ಮಾಡುವಂತಹ ಥರ್ಮೋ ಪ್ಲಾಸ್ಟಿಕ್ ಪಾಲಿಮರ್ಗೆ ಯಾವುದು? ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಬರೀ ಪಾಲಿಮರ, PVCನ, ABS. ಸೊ ಪೈಪ್ ಅಂಡ್ ಕೇಬಲ್ಸ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ಗೆಸ್ ಇಟ್ ಇಸ್ PVC. ಎಪಾಕ್ಸಿ, ಪಾಲಿಯೆಸ್ಟರ್ ಆ್ಯಂಡ್ ವಿನೈಲ್ ಎಸ್ಟರ್ ಆರ್ ದ ಟೈಪ್ಸ್ ಆಫ್ ಡ್ಯಾಶ್. ದೋಸ್ ಆರ್ ದ ಟೈಪ್ಸ್ ಆಫ್ ಪಾಲಿಮರ್ಸ್. ಸೊ ABS ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ABS ಅನ್ನೋದು ನಿಮಗೆ ತಪ್ಪು ಮಾಡಲಿ ಅಂತ ಕೊಟ್ಟಿರುವಂಥ ಆಪ್ಷನ್. ದ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಟು ವೇರ್ ಆ್ಯಂಡ್ ಸ್ಕ್ರಾಚಿಂಗ್ಗೆ ನಾವು ಡೈರೆಕ್ಟ್ ಡೆಫಿನೇಷನ್ ಹಾರ್ಡ್ನೆಸ್ ಅಂತ ಹೇಳ್ಬೋದು. ಆ್ಯಂಡ್ whenever the material under constant stress and temperature, it's a definition of a material property, mechanical property, that is creep. ಸೊ ಇಲ್ಲಿ ABS ಅನ್ನೋದು ತಪ್ಪಾಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಆಪ್ಷನ್ಸ್ನ
ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.